ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಮ್ಮಿ, ಹೋಮ್ವರ್ಕ್ ಮುಗೀತು ಮಮ್ಮಿ. ಬೇಕಾದ್ರೆ ನೋಡಿ ಎಷ್ಟು ಕರೆಕ್ಟಾಗಿ ಮಾಡಿದೀನಿ ಅಂತ. ಅದೇ ನಾನು ಹೇಳ್ತೀನಿ ಕಂದ. ನೀಟಾಗಿ ಮಾಡಿದ್ಯಾ, ಕರೆಕ್ಟಾಗಿ ಮಾಡಿದ್ಯಾ, ಗುಡ್. ಮಮ್ಮಿ, ಸ್ವಲ್ಪ ಹೊತ್ತು ಹೋಗಿ ಆಟ ಆಡ್ಕೊಂಡು ಬಂದ್ಬಿಡ್ತೀನಿ ಮಮ್ಮಿ. ಬೇಡ, ಓದ್ಕೊ. ಯಾಕೆ ಮಮ್ಮಿ, ಹೋಮ್ವರ್ಕ್ ಎಲ್ಲ ಮುಗಿಸಿದಿರಲ್ಲ, ಆಮೇಲೆ ಬಂದು ಓದ್ಕೋತೀನಿ. ಅಪ್ಪು, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಆಟ ಯಾವಾಗಲೂ ಇದ್ದಿದ್ದೆ, ಈಗ ಓದ್ಕೊ. ಓದ್ಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ. ಪ್ಲೀಸ್ ಮಮ್ಮಿ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದ್ಬಿಡ್ತೀನಿ. ಮುಂಚೆ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಬೇಡ ಅಂತ ಹೇಳಿದ್ನಲ್ಲ ಅಪ್ಪು, ಇತ್ತೀಚೆ ನೀನು ಮನೇಲೇ ಇರಲ್ಲ ಅಂತೀಯ. ನೋಡು, ಇದು ಒಳ್ಳೆ ಅಭ್ಯಾಸ ಅಲ್ಲ. ಅಲ್ಲಿ ಇಲ್ಲಿ ಅಲಿಯೋದನ್ನ ಬಿಟ್ಟು ಡೀಸೆಂಟ್ ಹುಡ್ಕೊಂತಾರ ಕುತ್ಕೊಂಡು ಓದ್ಕೋ. ಹೋಗು ಮಮ್ಮಿ. ಮಮ್ಮಿನೂ ಇಲ್ಲ, ಗಿಮ್ಮಿನೂ ಇಲ್ಲ, ಹೋಗಿ ಓದ್ಕೋ. ಮಲ್ಲಿ, ನಾಳೆ ಕಾರ್ತಿಕ ದೀಪೋತ್ಸವ ಇದೆಯಲ್ಲ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಯಾವ ಕೆಲಸನೂ ಇಟ್ಕೊಬೇಡ. ಸರಿ ಅಕ್ಕಾರ. ನೀ ಆಕಾಶ್ ಸರ್, ಓದ್ಕೋತಿದ್ದೀರಾ? ಹಾ ಮಮ್ಮಿ, ಓದ್ತಾ ಇದ್ದೀನಿ. ಬುಕ್ಕನ್ನು ಕರೆಕ್ಟಾಗಿ ಇಟ್ಕೊಂಡು ಓದಿದ್ರೆ ತಲೆಗೆ ಹತ್ತತ್ತೆ. ಸಾರಿ ಮಮ್ಮಿ, ನೋಡಿಲ್ಲ. ನೋಡ್ದೇನೆ ಓದ್ತಿದ್ದಾನೆ, ಎಷ್ಟು ಬ್ರಿಲಿಯಂಟ್ ನೋಡು. ಇಲ್ಲಿ ನೋಡು ಅಪ್ಪು, ನಾನು ನಿನ್ಗೆ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಎಕ್ಸಾಮ್ ಬರಿಬೇಕಾಗಿರೋದು ನೀನು, ನಾನಲ್ಲ. ಪಾಸ್ ಆಗಬೇಕಾಗಿರೋದು ನೀನು. ಗಮನ ಕೊಟ್ಟೋದು, ಅರ್ಥ ಆಯ್ತಾ? ಸರಿ ಮಮ್ಮಿ. ಚಿಕ್ಕಿ, ಮಮ್ಮಿಗೆ ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ನನಗೇನು ಗೊತ್ತು, ನೀನೇ ಹೋಗಿ ಕೇಳು. ಬಡಪ್ಪ, ನಾನು ಓದ್ಕೋತೀನಿ. ಒಳ್ಳೇದು. ಪಪ್ಪ, ಯಾಕೆ ಪಪ್ಪ ನೀವು ಯಾವಾಗ್ಲೂ ಈ ತರ ಡಲ್ ಆಗಿರ್ತೀರಾ? ಏನಾಯ್ತು? ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತೀರಾ. ಏನಿಲ್ಲ ಪುಟ್ಟಿ. ಇಲ್ಲ ಪಪ್ಪ, ನೀವ್ ಯಾವಾಗ್ಲೂ ನಗ್ನಗ್ತಾನೆ ಇದ್ರಿ, ಬೇಜಾರೇ ಮಾಡ್ಕೊಂತ ಇರ್ಲಿಲ್ಲ. ನೀವು ಬೇಜಾರಾಗ್ದೇನು ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಸರಿ ಹೋಗ್ತೀರಾ. ಈಗ ನೋಡಿದ್ರೆ ಫುಲ್ ಡೇ ಬೇಜಾರಾಗಿ ಇರ್ತೀರಾ. ಯಾಕೆ ಪಪ್ಪ, ಮೈ ಹುಷಾರಿಲ್ವಾ? ಏನೂ ಆಗಿಲ್ಲ ಪುಟ್ಟಿ, ಆರಾಮಾಗಿದ್ದೀನಿ. ಪ್ಲೀಸ್ ಪಪ್ಪ, ನಿಮ್ನ ಈ ತರ ನೋಡಕ್ ಆಗ್ತಾ ಇಲ್ಲ. ಪ್ಲೀಸ್ ಪಪ್ಪ, ನನ್ಗೋಸ್ಕರ ಸ್ಮೈಲ್ ಮಾಡಿ. ಈಗ ಯಾರು ಸ್ಮೈಲ್ ಅಂತ ಹೇಳ್ತಾರ? ಇರಿ, ನಾನೋಗಿ ಆಕಾಶ್ನ ಕರ್ಕೊಂಡ್ ಬರ್ತೀನಿ. ಅವನು ನಿಮ್ನ ಕನ್ಫರ್ಮ್ ಆಗಿಸ್ತಾನೆ. ಬೇಡ ಪುಟ್ಟಿ, ನನ್ನ ಮಾತು ಕೇಳು. ಅವ್ನು ಕರ್ಕೊಂಬರ್ಬೇಡ. ನೋಡು, ನೀನು ಕರ್ಕೊಂಬಂದ್ರೆ ಅವ್ನು ಡಿಸ್ಟರ್ಬ್ ಆಗ್ತಾನೆ, ಆಮೇಲೆ ಸ್ಟಡೀಸ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಅವ್ನು ಏನಾದರೂ ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಅದೆಲ್ಲ ನಿನ್ನಿಂದ ಆ ಥರ ಏನು ಮಾಡ್ತೀಯಾ? ಇವೆಲ್ಲ ಬೇಕಾ ಹೇಳು? ಆಗಲ್ಲ, ಏನೂ ಇಲ್ಲ ಪಪ್ಪ, ನೀವು ಸುಮ್ಮನೆ ಏನೇನು ಹೇಳ್ಬೇಡಿ. ಇಲ್ಲ ಪುಟ್ಟ, ಅದು ಹಾಗೆ ಆಗೋದು. ನೀನು ಅವನ್ನ ಬಾ ಅಂತ ಕರಿತೀಯ, ಅವ್ನು ಬರ್ತಾನೆ, ಅವ್ನು ಓದು ಹಾಳಾಗುತ್ತೆ, ನಿನ್ನ ಓದು ಹಾಳಾಗುತ್ತೆ. ಆಮೇಲೆ ಮೇಡಮ್ ಬಂದು ನನ್ನ ಮಗ ಸರಿಯಾಗಿ ಓದಲಿಲ್ಲ, ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ, ಎಲ್ಲ ನಿನ್ನಿಂದ ಅಂತ ಹೇಳಿದ್ರೆ ಏನು ಮಾಡ್ತೀಯಾ? ಏನಂತ ಉತ್ತರ ಕೊಡ್ತೀಯ ಹೇಳು? ಯಾಕೆ ಸುಮ್ಮನಾಗ್ಬಿಟ್ಟೆ? ಹೇಳು, ಏನಂತ ಉತ್ತರ ಕೊಡ್ತೀಯಾ? ನೋಡು, ನೀನು ಕರ್ಕೊಂಬಂದ್ರೆ ಅದು ಹಾಗೆ ಆಗೋದು. ನೋಡು, ನೀನು ಬೇಕಿದ್ರೆ ಬೇರೆಯವ್ರ ಜೊತೆ ಆಟ ಆಡು. ಅವ್ನು ಕರ್ಕೊಂಬರ್ಬೇಡ. ಸರಿ ಪಪ್ಪ. ನೋಡಿ, ನಾವೆಲ್ಲ ಆಟಾಡಕ್ ಸೇರ್ಕೊಂಡಿದ್ವಿ, ಆದ್ರೆ ಆಕಾಶ್ ಮಾತ್ರ ಬರ್ತಾನೆ ಇಲ್ಲ. ಮ್ಯಾಮು ಅವನ ಆಟಾಡಕ್ ಬಿಡ್ತಾ ಇಲ್ಲ. ಅವನ ಹತ್ರನೇ ಬಾಲು ಬ್ಯಾಟು ಇರೋದು. ಅವನೇ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದು? ಸರಿ, ನಾವೆಲ್ಲ ಸೇರಿ ಒಂದ್ ಕೆಲ್ಸ ಮಾಡೋಣ. ಮ್ಯಾಮ್ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡೋಣ. ಮ್ಯಾಮ್ ಖಂಡಿತ ಬಿಡ್ತಾರೆ. ಹಾ, ಹೌದು ಹೌದು, ಹೋಗೋಣ. ಸರಿ, ಬನ್ನಿ. ಏ ಆಕಾಶ್, ಬಾರೋ ಹೋಗ ಆಟ ಆಡೋಣ. ಮಿಂಚು, ಮಮ್ಮಿ ಕಳಿಸ್ತಾ ಇಲ್ಲ. ಸರಿ, ಇರೋ ನಿಮಿಷ, ಮಮ್ಮಿ ಹತ್ರ ನಾನು ಮಾತಾಡ್ತೀನಿ. ಮಾ, ಮಿಂಚು ಬಾ. ಅರೆ, ಏನಿದು, ಇಡೀ ಗ್ಯಾಂಗ್ ಎಲ್ಲ ಮನೆಗೆ ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ?
ಹೇಳು, ಯಾಕೆ ಹೆಸಿಟೇಟ್ ಮಾಡ್ತಿದ್ಯಾ? ನೋಡು, ನಾನು ಹೆಡ್ ಮಿಸ್ಸು ಸ್ಕೂಲಲ್ಲಿ, ಇಲ್ಲಿ ನಾನು ನಿಮ್ಮ ನೇಬರ್. ಹೇಳು. ಮ್ಯಾಮ್, ಅದು ನಾವೆಲ್ಲರೂ ಆಟ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮ್ಯಾಮ್, ನಾವೆಲ್ಲ ಆಟ ಆಡೋಕ್ಕೆ ಸೇರ್ಕೊಂಡ್ವಿ, ಆದ್ರೆ ಆಕಾಶ್ ಮಾತಾ ಇರ್ಲಿಲ್ಲ. ಬ್ಯಾಟ್ ಬಾಲ್ ಎಲ್ಲ ಅವನ ಹತ್ರನೇ ಇದೆ. ಪ್ಲೀಸ್ ಮ್ಯಾಮ್, ಅವನ ಆಟ ಆಡೋಕ್ ಕಳಿಸಿ. ಇಲ್ಲ ಮಿಂಚು, ಎಕ್ಸಾಮ್ಸ್ ಹತ್ರ ಬರ್ತಿದ್ದೆಲ್ಲ, ಸೊ ನಾನೇ ಬೇಡ ಅಂತ ಹೇಳಿದೆ, ಓದ್ಕೊ ಅಂತ ಹೇಳಿದೆ. ನೀವು ಹೋಗಿ, ನೀವು ಆಟ ಆಡಿ. ಮ್ಯಾಮ್, ಬಟ್ ಬ್ಯಾಟ್ ಬಾಲ್ ಎಲ್ಲ ಅವನ ಹತ್ರ ಇದೆಯಲ್ಲ ಮ್ಯಾಮ್, ನಾವೇಗ ಆಟ ಆಡೋದು? ಬ್ಯಾಟ್ ಬಾಲ್ ಬೇಕು ತಾನೆ, ನಾನು ತಂದು ಕೊಡ್ತೀನಿ, ನೀವು ಆಟ ಆಡಿ. ಮ್ಯಾಮ್ ಪ್ಲೀಸ್ ಮ್ಯಾಮ್, ಅವ್ನು ಬಂದ್ರೆ ಚೆನ್ನಾಗಿರುತ್ತೆ. ಅವನಿಗೆ ಮೈಂಡು ರಿಫ್ರೆಶ್ ಆಗುತ್ತೆ, ಆಮೇಲೆ ಓದೋದೆಲ್ಲ ಚಕ ಚಕ ಅಂತ ತಲೆಗೋಗುತ್ತೆ. ಮ್ಯಾಮ್, ತುಂಬಾ ಟೈಮ್ ಏನಿಲ್ಲ, ಜಸ್ಟ್ ಹಾಫ್ ಅನ್ ಅವರ್ ಮ್ಯಾಮ್. ಆಟ ಆಡಿದ ತಕ್ಷಣನೇ ಮನೆಗೆ ಬಂದ್ಬಿಡ್ತಾನೆ. ಸರಿ ಮ್ಯಾಮ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡಿ, ನಾವು ಆಟ ಆಡ್ಲ. ಬಂದ್ರು ಹೋಗೋಣ. ಒಂದು ನಿಮಿಷ. ಸರಿ, ಕರ್ಕೊಂಡೋಗಿ. ಅಪ್ಪು, ಹೋಗ್ ಆಟ ಆಡ್ಕೊಂಡು. ಓಕೆ ಮಮ್ಮಿ. ಬಟ್ ಹಾಫ್ ಅನ್ ಅವರ್ ಅಷ್ಟೇ. ಆಟ ಮುಗಿತಿದ್ದಂಗೆ ಸ್ಟ್ರೈಟ್ ಮನೆಗೆ ಬರಬೇಕು, ಅಲ್ಲಿ ಇಲ್ಲಿ ಎಲ್ಲೂ ಹೋಗಂಗಿಲ್ಲ. ಅರ್ಥ ಆಯ್ತಾ? ಮಮ್ಮಿ, ಬರೀ ಹಾಫ್ ಅನ್ ಅವರ್, 1 ಅವರ್ ಅಷ್ಟೇ. ನೋಡು, ಹಾಫ್ ಅನ್ ಅವರ್ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಕುತ್ಕೊಂಡು ಓದ್ಕೊ. ಬೇಡ ಮಮ್ಮಿ, ಹಾಫ್ ಅನ್ ಅವರ್ ಸಾಕು, ಅದೇ ಬೇಜಾನು. ಸರಿ, ಓಕೆ, ಬನ್ನಿ ಹೋಗೋಣ. ಬಾಯ್, ಎಂಜಾಯ್. ಬಾಯ್ ಬಾಯ್. ಗೆಳೆಯ, ನೀನೇನೋ ಸುಮ್ಮನೆ ಇರೋ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ. ಆದ್ರೆ ಸುಮ್ಮನೆ ಇರಕ್ಕೆ ಆಗುತ್ತೇನಲ್ಲೋ? ನನಗೆ ಅರ್ಥನೇ ಆಗಲ್ಲಪ್ಪ. ಹೆಂಗೋ ಕಣ್ಣೆದುರುಗಡೆನೆ ಹೆಂಡತಿ ಮಗು ಓಡಾಡ್ಕೊಂಡಿರ್ತಾರೆ, ನೀನು ಮಾತಾಡಂಗಿಲ್ಲ, ಮುದ್ದು ಮಾಡಂಗಿಲ್ಲ, ಕನೆಕ್ಷನ್ನೇ ಇಲ್ಲ, ಕಟ್ ಮಾಡ್ಕೊಂಡಿರ್ಬೇಕು ಅಂದ್ರೆ ಅದು ಹೆಂಗೋ ಸಾಧ್ಯ ಗೆಳೆಯ? ನನಗೆ ಯಾಕೋ ಇದು ಸರಿ ಅನ್ಸಲ್ಲಪ್ಪ, ತುಂಬಾ ಬೇಜಾರಾಗುತ್ತೆ ಗೆಳೆಯ. ಪ್ಲೀಸ್ ಒಂದೇ ಒಂದ್ಸರ್ತಿ ಅದಕ್ಕೆ ಹತ್ರ ಮಾತಾಡ್ತೀನಿ ಕಣ. ಬೇಡ ಅಂತ ಇದೀನಿ, ಪದೇ ಪದೇ ಅದೇ ಹೇಳ್ತಾ ಇದೆಯಲ್ಲ. ಹೊರಡ ನೀ ಇಲ್ಲಿಂದ, ಸುಮ್ಮನೆ ಇಲ್ಲಿದ್ರೆ ತಲೆ ತಿಂತಾ ಇರ್ತೀಯ. ಆಯ್ತು ಬಿಡಪ್ಪ, ನಾವ್ಯಾರು ಮಾತಾಡಲ್ಲ, ಅಟ್ಲೀಸ್ಟ್ ನೀನಾದ್ರೂ ಮಾತಾಡೋ. ನೋಡ, ಈಗ ಹೆಂಡತಿ ಪ್ರೀತಿ ಸಿಗ್ತಿಲ್ಲ, ಮುಂದಕ್ಕೆ ಮಗನ ಪ್ರೀತಿನೂ ಸಿಗಲ್ಲ, ಆ ಥರ ಆಗ್ಬಿಡುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋ. ಈ ಎಳೆ ಮಕ್ಕಳ ಮನಸ್ಸಿಗಾಗೋ ಗಾಯ ಇದೆಯಲ್ಲ, ಅದು ಬೇಗ ಮಾಸೋಗಲ್ಲ ಕಣೋ, ಕೊನೆವರೆಗೂ ಹಾಗೇ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಗೆಳೆಯ, ಪ್ಲೀಸ್ ಅವನಿಗೋಸ್ಕರ ಆದ್ರೂ ಮಾತಾಡ. ಅಮೃತಧಾರೆ, ನನ್ನ ಅಮೃತಧಾರೆ.